ನಮಸ್ಕಾರ ಎಲ್ರಿಗೂ. ಬೆಳೆ ನಷ್ಟ ಪರಿಹಾರ ಅಥವಾ ಬೆಳೆ ಹಾನಿ ಪರಿಹಾರದ ಹಣ ರೈತರ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕಾಗಿತ್ತು ಅಂತಂದರೆ ರೈತರು ಮುಂಗಾರು ಹಂಗಾಮಿನಲ್ಲಿ ಬೆಳೆದಿರುವಂಥ ಬೆಳೆ ಸಮೀಕ್ಷೆ ಕಡ್ಡಾಯವಾಗಿ ಆಗಿರಲೇಬೇಕಾಗಿರುತ್ತೆ. ಹಾಗಾಗಿ ರೈತರು ತಮ್ಮ ಒಂದು ಬೆಳೆ ಸಮೀಕ್ಷೆ ಆಗಿದೆಯಾ ಅಥವಾ ಇಲ್ವಾ ಅಂತ ಒಂದು ಸ್ಟೇಟಸ್ನ ಮೂಲಕ ಮಾಹಿತಿನ ಕೂಡ ಚೆಕ್ ಮಾಡ್ಕೋಬೋದಾಗಿರುತ್ತೆ. ರೈತರು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡದೇ ಅಥವಾ ಯಾವುದೇ ಒಂದು ಕಚೇರಿಗೆ ಹೋಗದೇ ಸ್ವತಃ ತಮ್ಮ ಒಂದು ಫೋನಿನ ಮುಖಾಂತರನೇ ಮುಂಗಾರು ಹಂಗಾಮಿನಲ್ಲಿ ಬೆಳೆದಿರುವಂಥ ಬೆಳೆ ಸಮೀಕ್ಷೆ ಆಗಿದೆಯಾ ಅಂತ ಒಂದು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಇನ್ನು ಮುಖ್ಯವಾಗಿ ರೈತರ ಬೆಳೆ ಸಮೀಕ್ಷೆ ಆಗಿತ್ತು, ಒಂದು ವೇಳೆ ಸರಿಯಾಗಿ ಬೆಳೆ ಸಮೀಕ್ಷೆ ಆಗಿರಲಿಲ್ಲ ಅಥವಾ ವಿವರಗಳು ಏನಾದರೂ ತಪ್ಪಾಗಿತ್ತು ಅಂತಂದ್ರೆ ಬೆಳೆ ಸಮೀಕ್ಷೆಯ ವಿವರಗಳನ್ನ ಯಾವ ರೀತಿಯಾಗಿ ಸರಿಪಡಿಸಬೇಕು ಅಥವಾ ಯಾವ ರೀತಿಯಾಗಿ ತಿದ್ದುಪಡಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋ ನೋಡುತ್ತಿರೋರು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. GSP ಕ್ಲೌಡ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ರೈತರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬೆಳೆ ಸಮೀಕ್ಷೆ ಆದಂಥ ರೈತರಿಗೆ ಬೆಳೆ ಪರಿಹಾರದ ಹಣ ಜಮಾ ಆಗುವಂಥದ್ದು. ಹಾಗಾಗಿ ರೈತರು ತಮ್ಮ ಒಂದು ಬೆಳೆ ಸಮೀಕ್ಷೆ ಆಗಿದೆಯಾ ಅಥವಾ ಇಲ್ವಾ ಅಂತ ಸರಿಯಾಗಿ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಸ್ಟೇಟಸ್ ಅಲ್ಲಿ ನಿಮ್ಮ ಒಂದು ಬೆಳೆ ಸಮೀಕ್ಷೆ ಸರಿಯಾಗಿ ಆಗಿತ್ತು ಅಂತಂದ್ರೆ ನೀವು ಖಂಡಿತವಾಗಿ ಬೆಳೆ ಪರಿಹಾರದ ಹಣ ಅಥವಾ ಬೆಳೆ ನಷ್ಟ ಪರಿಹಾರದ ಹಣವನ್ನು ಕೂಡ ಪಡಿಬಹುದಾಗಿರುತ್ತೆ. ಒಂದು ವೇಳೆ ಏನಾದರೂ ನಿಮ್ಮ ಒಂದು ಬೆಳೆ ಸಮೀಕ್ಷೆ ವಿವರಗಳು ತಪ್ಪಾಗಿತ್ತು ಅಂತಂದ್ರೆ ನೀವು ಯಾವ ರೀತಿಯಾಗಿ ತಿದ್ದುಪಡಿನ ಮಾಡಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ನಂತರ ರೈತರು ತಮ್ಮ ಒಂದು ಫೋನಿನ ಮುಖಾಂತರ ಪ್ಲೇಸ್ಟೋರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಸರ್ಚ್ ಬಾರಲ್ಲಿ ಬೆಳೆ ದರ್ಶಕ 2025-26 ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಕಾಣ್ತಾ ಇರುತ್ತೆ, ನೋಡ್ಬೋದು, ಬೆಳೆ ದರ್ಶಕ 2025-26 ಅಂತ. ಸೊ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ, ಅಂದರೆ ನಿಮ್ಮ ಒಂದು ಫೋನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಂತರ ಬೆಳೆ ದರ್ಶಕ ಅಪ್ಲಿಕೇಶನ್ನ ನಿಮ್ಮ ಒಂದು ಮೊಬೈಲಲ್ಲಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಳ್ಳೋ ನಂತರ ಈ ರೀತಿಯಾಗಿ ಸರ್ವೆ ನಂಬರ್ ಆಯ್ಕೆ ಅಂತ ಬಂದಿರುತ್ತೆ. ಇಲ್ಲಿ ವರ್ಷ ಅಂತಿರುತ್ತೆ 2025-2026 ಆಯ್ಕೆ ಮಾಡ್ಕೊಳ್ಳಿ. ನಂತರ ಇಲ್ಲಿ ಋತು ಅಂತ ಬಂದಿರುತ್ತೆ, ಋತುನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಮುಂಗಾರು ಅಂತ ಆಯ್ಕೆ ಮಾಡ್ಕೊಳ್ಳಿ. ನಂತರ ಜಿಲ್ಲೆ ಅಂತ ಬಂದಿರುತ್ತೆ, ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲೆಗಳ ಪಟ್ಟಿನ ಕೊಟ್ಟಿರ್ತಾರೆ. ನಿಮ್ಮ ಒಂದು ಜಿಲ್ಲೆ ಯಾವುದಾಗಿರುತ್ತೋ ಆ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ. ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳೋ ನಂತರ ತಾಲೂಕು ಅಂತಿರುತ್ತೆ, ನಿಮ್ಮ ಒಂದು ತಾಲೂಕನ್ನ ಆಯ್ಕೆ ಮಾಡ್ಕೊಳ್ಳಿ. ನಂತರ ಅದೇ ರೀತಿಯಾಗಿ ಹೋಬಳಿ ಅಂತಿರುತ್ತೆ, ಹೋಬಳಿನ ಕೂಡ ಆಯ್ಕೆ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಗ್ರಾಮ ಅಥವಾ ನಿಮ್ಮ ಒಂದು ಊರು ಯಾವುದಾಗಿರುತ್ತೋ ಆ ಒಂದು ಊರನ್ನ ಆಯ್ಕೆ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸರ್ವೆ ನಂಬರ್ ಅಂತ ಬಂದಿರುತ್ತೆ, ನಿಮ್ಮ ಒಂದು ಸರ್ವೆ ನಂಬರ್ನ ಸರಿಯಾಗಿ ಎಂಟರ್ ಮಾಡಿ. ಸರ್ವೆ ನಂಬರ್ನ ಎಂಟರ್ ಮಾಡಿದ ನಂತರ ಪಕ್ಕದಲ್ಲಿ ವಿವರ ಪಡೆಯಿರಿ ಅಂತಿರುತ್ತೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸರ್ವೆ ನಂಬರ್ ಅಥವಾ ಇಸ್ಸಾ ವಿವರಕ್ಕೆ ಕ್ಲಿಕ್ ಮಾಡಿ ಅಂತಿರುತ್ತೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೊದಲು ಬರುವಂಥ ವಿವರದ ಮೇಲೆ ಕ್ಲಿಕ್ ಮಾಡಿ. ನಂತರ ಮಾಲೀಕರ ವಿವರಕ್ಕಾಗಿ ಕ್ಲಿಕ್ ಮಾಡಿ ಅಂತಿರುತ್ತೆ ಕೆಳಗಡೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮಾಲೀಕರ ಹೆಸರು ಕೂಡ ಬರುವಂಥದ್ದು, ಅಂದರೆ ನಿಮ್ಮ ಒಂದು ಸರ್ವೆ ನಂಬರಲ್ಲಿ ಇರುವಂಥ ಎಷ್ಟು ಜನ ಮಾಲೀಕರ ಹೆಸರು ಇರುತ್ತೋ ಸೊ ಅಷ್ಟು ಜನರ ಒಂದು ಹೆಸರು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ನಿಮ್ಮ ಒಂದು ಹೆಸರು ಯಾವುದಾಗಿರುತ್ತೋ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಬೆಳೆ ಸಮೀಕ್ಷೆಯ ವಿವರಗಳನ್ನ ಪಡೆಯಿರಿ ಅಂತ ಬಂದಿರುತ್ತೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ನಿಮ್ಮ ಒಂದು ಬೆಳೆ ಸಮೀಕ್ಷೆಯ ವಿವರಗಳು ಕೂಡ ಬರುವಂಥದ್ದು, ಅಂದರೆ ಇಲ್ಲಿ ಕೆಳಗಡೆ ಮೊಬೈಲ್ ನಂಬರ್ ಮತ್ತು ಸಮೀಕ್ಷೆಯ ದಿನಾಂಕವನ್ನು ಕೂಡ ಕೊಟ್ಟಿರ್ತಾರೆ. ಅಂದರೆ ನಿಮ್ಮ ಒಂದು ಬೆಳೆ ಸಮೀಕ್ಷೆ ಯಾರು ಮಾಡಿರ್ತಾರೋ ಸೊ ಅವರ ಒಂದು ಹೆಸರು ಮತ್ತು ಅವರ ಒಂದು ಮೊಬೈಲ್ ನಂಬರ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಮೊಬೈಲ್ ನಂಬರ್ ಕಾಣ್ತಾ ಇರುತ್ತೆ, ನೋಡ್ಬೋದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಬೆಳೆ ವಿವರ ವೀಕ್ಷಿಸಿ ಅಂತ ಇರುತ್ತೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ನಿಮ್ಮ ಒಂದು ಸರ್ವೆ ನಂಬರ್ಗೆ ತಕ್ಕಂತೆ ಸರ್ವೆ ನಂಬರಲ್ಲಿ ಆಗಿರುವಂಥ ಬೆಳೆ ಸಮೀಕ್ಷೆಯ ವಿವರಗಳು ಕೂಡ ಸಂಪೂರ್ಣವಾಗಿ ಬರುವಂಥದ್ದು. ನಂತರ ಮುಖ್ಯವಾಗಿ ರೈತರು ಬೆಳೆ ಸಮೀಕ್ಷೆ ಸರಿಯಾಗಿ ಆಗಿದೆಯಾ ಅಂತ ವಿವರಗಳನ್ನ ಚೆಕ್ ಮಾಡ್ಕೊಳ್ಳಿ. ಅದು ಯಾವ ರೀತಿಯಾಗಿ ಅಂತ ಕೇಳಿದ್ರೆ ಬೆಳೆ ಹೆಸರು ಅಂತ ಬಂದಿರುತ್ತೆ, ಅಂದರೆ ನಿಮ್ಮ ಭೂಮಿಯಲ್ಲಿ ನೀವು ಬೆಳೆದಿರುವಂಥ ಬೆಳೆಯ ಹೆಸರು ಸರಿಯಾಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಉದಾಹರಣೆಯಾಗಿ ಹತ್ತಿ ಅಂತ ಕೊಟ್ಟಿದ್ದಾರೆ. ನಂತರ ವಿಸ್ತೀರ್ಣ ಅಂತ ಇದೆ, ನಿಮ್ಮ ಒಂದು ಭೂಮಿಯ ವಿಸ್ತೀರ್ಣ ಕೂಡ ಇಲ್ಲಿ ಬಂದಿರುತ್ತೆ, ಅಂದರೆ ಎಷ್ಟು ಎಕರೆ ಮತ್ತು ಎಷ್ಟು ಗುಂಟೆ ಅಂತ ಇಲ್ಲಿ ವಿವರಗಳು ಕೂಡ ಬಂದಿರುತ್ತೆ. ನೆಕ್ಸ್ಟ್ ಇಲ್ಲಿ ವರ್ಗ ಅಂತ ಬಂದಿದೆ, ಅಂದರೆ ಬೆಳೆಯ ವರ್ಗ ಅಂತ ಹೇಳ್ಬೋದು, ಶುದ್ಧ ಬೆಳೆನ ಅಥವಾ ಮಿಶ್ರ ಬೆಳೆನ ಅಂತ ಇಲ್ಲಿ ಬಂದಿರುತ್ತೆ. ನೆಕ್ಸ್ಟ್ ಇಲ್ಲಿ ನೀರಾವರಿ ವಿಧ ಅಂತ ಬಂದಿರುತ್ತೆ, ಮಳೆ ಆಶ್ರಿತನ ಅಥವಾ ನೀರಾವರಿ ಪ್ರದೇಶನ ಅಥವಾ ತೋಟಗಾರಿಕೆನ ಅಂತ ಈ ರೀತಿಯಾಗಿ ನೀರಾವರಿ ವಿಧ ಕೂಡ ಬಂದಿರುತ್ತೆ. ನೆಕ್ಸ್ಟ್ ಇಲ್ಲಿ ಶರ ಅಂತ ಬಂದಿದೆ, ಸೊ ನೋಡ್ಬೋದು ನೀವು ಶರ ಕೂಡ. ನೆಕ್ಸ್ಟ್ ಇಲ್ಲಿ ಛಾಯಾಚಿತ್ರ ವೀಕ್ಷಣೆ ಅಂತ ಬಂದಿರುತ್ತೆ, ಸರ್ವೆ ಆದ ಬಳಿಕ ಅಂದರೆ ಸಮೀಕ್ಷೆ ಆದ ನಂತರ ನಿಮ್ಮ ಒಂದು ಫೋಟೋನ ಕೂಡ ಅಪ್ಲೋಡ್ ಮಾಡಿರ್ತಾರೆ, ಅಂದರೆ ನಿಮ್ಮ ಒಂದು ಬೆಳೆಯ ಫೋಟೋ ಕೂಡ ಇಲ್ಲಿ ಸಂಪೂರ್ಣವಾಗಿ ಅಪ್ಲೋಡ್ ಆಗಿರುತ್ತೆ. ಕೆಳಗಡೆ ಫೋಟೋ ಅಂತಿದೆ, ಸೊ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಫೋಟೋವನ್ನು ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ. ನಂತರ ಇಲ್ಲಿ ಋತು ಅಂತ ಬಂದಿರುತ್ತೆ, ಋತು ಕೂಡ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಎಲ್ಲ ವಿವರಗಳು ಸರಿಯಾಗಿತ್ತು ಅಂತಂದ್ರೆ ಓಕೆ. ಒಂದು ವೇಳೆ ಏನಾದರೂ ವಿವರಗಳು ಸರಿಯಾಗಿ ಇರಲಿಲ್ಲ, ಬೆಳೆ ಸಮೀಕ್ಷೆ ಇಲ್ಲಿ ತಪ್ಪಾಗಿತ್ತು ಅಂತಂದ್ರೆ ನೀವು ಯಾವ ರೀತಿಯಾಗಿ ಆಕ್ಷೇಪಣೆ ಮಾಡಬಹುದು ಅಂತ ಕೇಳಿದ್ರೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕಾಣ್ತಿದೆ,
ನೋಡಬಹುದು. ದಾಖಲಿಸಿದ ಬೆಳೆ ವಿವರ ಕುರಿತು ಆಕ್ಷೇಪಣೆ ಇದ್ದಲ್ಲಿ ಕೆಳಗಿನ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಅಂತ ಕೊಟ್ಟಿದ್ದಾರೆ. ಆಕ್ಷೇಪಣೆ ಇದೆ ಅಂತ ಒಂದು ಆಪ್ಷನ್ ಇದೆ ನೋಡಬಹುದು. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆಕ್ಷೇಪಣೆ ಕೂಡ ಸಲ್ಲಿಸಬಹುದಾಗಿರುವಂಥದ್ದು. ಅಂದರೆ ತಪ್ಪಾಗಿ ಸರ್ವೆ ಆಗಿದೆ, ಇದನ್ನು ಸರಿಪಡಿಸಿಕೊಳ್ಳಿ ಅಥವಾ ತಿದ್ದುಪಡಿ ಮಾಡಿ ಅಂತ ನೀವು ಒಂದು ಆಕ್ಷೇಪಣೆ ಕೂಡ ಮಾಡಬಹುದಾಗಿರುವಂಥದ್ದು. ಬೆಳೆ ಸಮೀಕ್ಷೆಯ ವಿವರಗಳಲ್ಲಿ ಆಕ್ಷೇಪಣೆ ಇತ್ತು ಅಂತಂದರೆ ಆಕ್ಷೇಪಣೆ ಇದೆ ಅಂತ ಆಯ್ಕೆ ಮಾಡ್ಕೊಳ್ಳಿ. ನಂತರ ಆಕ್ಷೇಪಣೆ ವಿವರ ದಾಖಲಿಸಿ ಅಂತಿರುತ್ತೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಬೆಳೆ ಸಮೀಕ್ಷೆಯಲ್ಲಿ ಯಾವುದನ್ನು ತಿದ್ದುಪಡಿ ಮಾಡಬೇಕಾಗಿದೆ ಅಥವಾ ಯಾವುದನ್ನು ಆಕ್ಷೇಪಣೆ ನೀವು ಮಾಡ್ತಾ ಇದ್ದೀರಾ, ಸೊ ಆ ಒಂದು ವಿವರಗಳನ್ನ ಇಲ್ಲಿ ಕೊಡಬೇಕಾಗಿರುತ್ತೆ. ನಂತರ ನಿಮ್ಮ ಒಂದು ಆಕ್ಷೇಪಣೆ ಕೂಡ ಇಲ್ಲಿ ಸಬ್ಮಿಟ್ ಆಗುವಂಥದ್ದು. ಈ ರೀತಿಯಾಗಿ ರೈತರು ತಮ್ಮ ಒಂದು ಫೋನಿನ ಮುಖಾಂತರ ಬೆಳೆ ಸಮೀಕ್ಷೆಯ ವಿವರಗಳನ್ನ ತಿಳಿದುಕೊಳ್ಳಬಹುದಾಗಿತ್ತು, ಜೊತೆಗೆ ಆಕ್ಷೇಪಣೆ ಕೂಡ ಮಾಡಬಹುದಾಗಿತ್ತು. ಸೊ ಈ ಒಂದು ಮಾಹಿತಿ ರೈತರಿಗೆ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.